ಇನ್ನ ಅತಿ ಹೆಚ್ಚು ಮಾತುಗಳಿವೆ. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ಒಂದು ಚಾ ಕುಡಿದ್ರೆ ಅದರ ಋಣ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಮಲ್ಲಿಕಾರ್ಜುನ್ ಅವರೇ, ಶಾಸಕರೇ, ಸಚಿವರೇ, ನಿಮ್ಮಲ್ಲಿ ನಾನು ಒಂದು ಮಾತನ್ನ ಕೇಳ್ತೀನಿ. 45 ವರ್ಷಗಳಿಂದ ನಿಮ್ಮ ಕುಟುಂಬಕ್ಕೆ 45 ವರ್ಷಗಳಿಂದ ಇದೇ ಮುಸ್ಲಿಂ ಸಮುದಾಯ ಒಂದ್ ಸೈಡ್ ವೋಟಿಂಗ್ ಮಾಡಿ ನಿಮ್ಮನ್ನ ಗೆಲ್ಸತ್ತಲ್ಲ, ಅದರ ಋಣನ ತೀರ್ಸಿದ್ ನಿಮ್ಮ ಮಗನ್ನ ನಿಲ್ಲಿಸ್ಬಿಟ್ಟು ತಂದೆಯವರು MLA ಆಗಿದ್ದಾರೆ, ತಾವು ಸಚಿವರಾಗಿದ್ದೀರಿ, ತಮ್ಮ ಮನೆಯವರು ಸಂಸದರಾಗಿದ್ದಾರೆ. ಸಾಲ ನಿಮ್ ಕುಟುಂಬಕ್ಕೆ ಸಮರ್ಥನ ತಗೊಬಂದು ನೀವು ನಿಲ್ಲಿಸಬೇಕಾಗಿತ್ತ? ಈ ಸಲ ನೀವು ದೊಡ್ಡ ಮನ್ಸು ಮಾಡಿ ನಡೀರಿ, ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೀಟ್ ಕೊಡೋಣ ಅಂತ ನೀವ್ ಹೇಳಕ್ಕಾಗಿಲ್ವಾ? ಅದೇ ಸಮರ್ಥು ಈ ಎಲೆಕ್ಷನ್ ಕ್ಯಾಂಡಿಡೇಟ್ ಇವತ್ತು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಹೈಕಮಾಂಡ್. ಯಾಕೆ ಹೈಕಮಾಂಡ್ ಇವ್ರ ಮೇಲೆ ಆಕ್ಷನ್ ತಗೊಳಲ್ವಾ? ನಾಮಿನೇಷನ್ ಹೋಗ್ಬಿಟ್ಟು ಇವ್ರು 2 ದಿನ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ ಅನ್ನ ಸಲ್ಲಿಸ್ತಾರಲ್ಲ, ಅದು ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಲ್ವಾ? ಈ ತರ ಎಷ್ಟಂತ ಹೇಳಿ ನಾನು. ನಾಯಕರು ನಿಂತ್ಕೊಂಡು ಅಸೆಂಬ್ಲಿಯಲ್ಲಿ ಏನೇನು ಹಾಡಾಡಿದ್ರು, ತಿರ್ಗಾ ನೋಡಿದ್ರೆ ಬ್ರದರ್ಸ್ ಅಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ಕೊಂಡು ನಾವು ಸುಮ್ಗಾಗಿಲ್ವಾ? ಇದೆಲ್ಲ ಇವತ್ತು ಒಂದು ಮಿತಿ ಮೀರಿದೆ ಅಂತ ಹೇಳ್ಬಿಟ್ಟು ರಾಜ್ಯದಿಂದ ಎಲ್ಲ ನಮ್ಮ ಧರ್ಮಗುರುಗಳನ್ನ ಕರೆಸಿ ಇಲ್ಲಿ ಸ್ಟೇಜ್ ಮೇಲೆ ಕುತ್ಕೊಳ್ಳೋಕೆ ಇಷ್ಟೇ ಅವಕಾಶ. ಕ್ಯಾಮ್ರಾ ಹಿಂದೆ ಪ್ಯಾನ್ ಮಾಡಿ ನೋಡಿ, 200 ಜನ ಪ್ರತಿಯೊಂದು ಜಿಲ್ಲೆ, ಬಾಗಲಕೋಟೆಯಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ, ಹುಬ್ಳಿಯಿಂದ, ಮಂಗಳೂರಿಂದ, ಹುಣಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಒಂದು ಈ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಇದು ಕೇವಲ ಟ್ರೇಲರ್, ಮುಂದೆ ಬಾಕಿ ಇರುತ್ತೆ. ಅಕಸ್ಮಾತ್ ಈ ಉಚ್ಚಾಟನೆಯ ಆದೇಶವನ್ನು ನೀವು ಹಿಂಪಡಿಲಿಲ್ಲ, ಮುಂದೆ ಯಾವುದಾದ್ರೂ ನಮ್ಮ ನಾಯಕರ ಮೇಲೆ ನೀವು ಆಕ್ಷನ್ ತಗೊಂಡ್ರೆ ಇದು ನಡೀತದೆ. KPCC ಆಫೀಸ್ ಒಳಗಡೆಯಿಂದ ಮೈನಾರಿಟಿ ಮೀಟಿಂಗ್ ಅಂತ ನಡೀತದೆ. ಮೈನಾರಿಟಿ ಮಿನಿಸ್ಟರ್ಗೆ ಗೊತ್ತಾದು, ಮೈನಾರಿಟಿ ಮಿನಿಸ್ಟರ್ ವಿರುದ್ಧ ಮೈನಾರಿಟಿ ಮೀಟಿಂಗು KPCC ಆಫೀಸಲ್ಲಿ ಮಾಡ್ತಿದ್ದೀರಾ. ಅದು ಯಾರ ಕುಮ್ಮಕ್ಕೋಸ್ಕರ ಮಾಡ್ತಿದ್ದೀರಾ? ಅದೇನಿದೆಯೋ ನಿಮ್ದು ಒಳ ಜಗಳ, ಅದನ್ನ ಒಳಗಡೆ ಇಟ್ಕೊಂಡು ನೀವು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನಮ್ಮ ಸಮುದಾಯದ ಒಗ್ಗಟ್ಟನ್ನ ಒಡೆಯೋ ಪ್ರಯತ್ನ ದಯವಿಟ್ಟು ಪಡಬೇಡಿ ಅಂತ ಹೇಳುತ್ತಾ, ಆದ್ರೆ ಈ ಸುದ್ದಿಗೋಷ್ಠಿಯಲ್ಲಿ ಮಾತನ್ನ ಹೇಳಿದ್ದೀನಿ, ಪ್ರಶ್ನೆ ಇದೆ ಕೇಳಿ. ಒಪ್ಕೊಂಡೆ ನಿಮ್ ಮಾತನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಕಮಿಟಿ ಅಂತಿಲ್ವಾ? ಅದೇನ್ ಮಾಡ್ತಿದೆ? ಇವತ್ತು ಬಂದ್ಬಿಟ್ಟು ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾತು ಕೇಳಕ್ಕೆ ನೀವು ಯಾರ ಮಾತು ಕೇಳ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಂಡ್ಬಿಡ್ತೀರಾ? ಜನ ಮೆಚ್ಚಿರುವ ನಾಯಕರು ಯಾರು? ಜನ ಮೆಚ್ಚಿರುವ ನಾಯಕರು ಯಾರು? 2 ಸಲ ಸೋತೋಗ್ಬಿಟ್ಟು ನಿಮಗೆ ಏನು ಇರಲಿಲ್ಲ, ದಯವಿಟ್ಟು ನನಗೇನಾದ್ರು ಒಂದು ಕೊಡಿ ಅಂತ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಬಕೆಟ್ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟು MLC ಆಗಿದ್ದವ್ರು ನೀವು ಇವತ್ತು ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ MLC ಇದಾರೆ. ಅಂದ್ರೆ ಇದೇ ರಿಜ್ವಾನ್ ಅರ್ಷದ್ ಅವರು MLC ಆಗಿದ್ರಲ್ಲ, ಅವರು ಹೋಗ್ಬಿಟ್ಟು ಇಲ್ಲಿ ಸೀಟ್ ಶಿವಾಜಿನಗರ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ, ಅಲ್ಲಿ ಕರೆದು ಬಿಟ್ಟು ನಾವೆಲ್ಲ ಸೇರಿ ಆಯ್ತು ಅದಕ್ಕೆ ಅವಕಾಶ ಕೊಡೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಗೆಲ್ಸಿದ್ದು ನಾವೇ. ಇವತ್ತು ಸಮುದಾಯದ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಅದರ ಹಿಂದೆ ಯಾವ ಶಕ್ತಿ ಇದೆ? ನಮಗೇನು ಬುದ್ಧಿ ಇಲ್ವಾ? ಪಕ್ಷ ವಿರೋಧಿ ಚಟುವಟಿಕೆನೇ ಅದು. ಅವ್ರು ಯಾರಿಗೆ ಹೇಳಿದ್ದು ಸುದ್ದಿಗೋಷ್ಠಿ ಮಾಡಕ್ಕೆ? ಅವ್ರಿಗೆ ಕಾಂಗ್ರೆಸ್ ಪಕ್ಷ ಆಕ್ಷನ್ ತಗೊಳಲ್ವಾ? ಹೈಕಮಾಂಡ್ ಅಲ್ವಾ? ನಿನ್ನೆ ಎಲೆಕ್ಷನ್ ಮುಗಿತು, 9ನೇ ತಾರೀಕು 10ನೇ ತಾರೀಕು ಶುಕ್ರವಾರ ದಿನ ನಮಾಜ್ ಮುಗಿಸ್ಕೊಂಡು ಬಂದು ಇವರು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಅದು ಯಾರ ಆದೇಶದಿಂದ ಮಾಡಿದ್ರು? ಅದು ಅವರ ಪಕ್ಷಕ್ಕೆ ಸೇರಿದ್ದು ಬಿಟ್ಟಿದ್ದು. ನಮ್ಮ ಸಮುದಾಯದಲ್ಲಿ ಬಂದಾಗ ಈ ಧರ್ಮಗುರುಗಳು ಕರೆದಾಗ ರಿಜ್ವಾನು ಬರಬೇಕು, ಸಲೀಂ ಅಹಮದ್ ಬರಬೇಕು, ಯಾರೇ ಇರಲಿ ಬರಲೇಬೇಕು.